ಬದುಕಿನಲ್ಲಿ ಲಾಭ ನಷ್ಟಗಳನ್ನು ಸಮಾನಾಗಿ ಕಂಡು ಬರೀ ಲಾಭಕ್ಕಾಗಿಯೇ ಅವಲಂಬಿತರಾಗಿರದೆ ಎಲ್ಲವನ್ನ ಆರೋಗ್ಯಕರ ರೀತಿಯಲ್ಲಿ ಸ್ವೀಕರಿಸಿದಾಗ ಮಾತ್ರ ಬದುಕು ಹಸನಾಗುತ್ತದೆ ಎಂದು ಕಿಲ್ಲೆ ಬ್ರಾಹ್ಮಣದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ಅವರು ಮಂಗಳವಾರ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಜಿಲ್ಲಾ ವೀರಶೈವ ರುದ್ರಸೇನಾ ಸಮಿತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ನೂತನ ಪಂಚಾಂಗದ ಪಠಣ ಮತ್ತು ಬೇವು ಬೆಲ್ಲ ವಿತರಣೆಯ ವಸಂತೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಧರ್ಮ ಸಂದೇಶ ನೀಡಿದ ಅವರು, ಯುಗಾದಿ ಹಬ್ಬದ ನೂತನ ದಿನಗಳು ಸರ್ವರಿಗೆ ಶುಭ ದಿನಗಳಾಗಲಿ ಎಂದು ಹೇಳುತ್ತಾ, ಈಗ ತಾವುಗಳು ವೇದಮೂರ್ತಿ ಪಂಪಾಪತಿ ಶಾಸ್ತ್ರೀಜಿ ಅಮೃತವಾಣಿಯಿಂದ ಪಂಚಾಂಗ ಪಠಣವನ್ನು ಆಲಿಸಿದಾಗ ಒಬ್ಬರಿಗೆ 10 ಆಣೆ ನಷ್ಟ, 5 ಆಣೆ ಲಾಭ ಮತ್ತು 6 ಆಣೆ ಲಾಭ, 6 ಆಣೆ ನಷ್ಟ ಅಂತೆಲ್ಲ ಹೇಳುವುದನ್ನು ಆಲಿಸಿದ್ದೀರಿ. ಆದರೆ ಅದರ ಅರ್ಥ ಲಾಭ ನಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸಿದಾಗ ಆರೋಗ್ಯಕರವಾದ ಜೀವನ ಸಾಗಿಸಲು ಸಾಧ್ಯ ಮತ್ತು ಬದುಕು ಸಾರ್ಥಕವಾಗುವುದು ಎಂದು ನುಡಿದರು. ಯಾವುದು ಸತ್ಯ ಅದೇ ರೀತಿ ನಾವು ಹೋಗ್ಬೇಕಂತಂದ್ರೆ ಅಂಗಡಿಗಳು ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆಯುರ್ವೇದ ತಕ್ಕಡೆ ಒಂದು ಆ ಕಡೆ ಹೆಚ್ಚಾಗ್ತದೆ ಮತ್ತು ಈ ಕಡೆ ಹೆಚ್ಚಾಗ್ತದೆ. ಒಬ್ಬರಿಗೆ 1% ಖರ್ಚಿದ್ರೆ ಅವ್ರಿಗೆ ಎಷ್ಟಿರ್ತದೆ 15% ಇರ್ತದೆ ಆದಾಯ. ಅವನು 1% ಖರ್ಚು ಮಾಡ್ತಾನೆ ಅಂತಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಯಾರಾದರೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ಆದಾಯ ಅದು ಕಳ್ಳತನವಾಗುವಂತಹ ಸನ್ನಿವೇಶ ಕೂಡ ಆಗ್ತದೆ, ದಂಡ ಕೂಡ ಅರ್ಪಣೆ ಆಗುವಂತಹ. ಶಾಸ್ತ್ರೀಜಿಯವರು ನೂತನ ಪಂಚಾಂಗಕ್ಕೆ ಪೂಜೆ ಸಲ್ಲಿಸಿ ಹೊಸ ಸಂವತ್ಸರದ ಪಂಚಾಂಗವನ್ನು ಪಠಣ ಮಾಡಿದರು. ನಂತರ ಸಾರ್ವಜನಿಕವಾಗಿ ಬೇವು ಬೆಲ್ಲವನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಜಿಲ್ಲಾ ವೀರಶೈವ ರುದ್ರಸೇನಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.